Praise the Lord. Greetings to you all in the name of our Lord and Savior Jesus Christ. Today's Bible verse, Exodus chapter 14, verse 14. The Lord will fight for you and there is no need for you to do anything. ವಿಮೋಚನೆ ಕಾಂಡ 14ನೇ ಅಧ್ಯಾಯ 14ನೇ ವಚನ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ. ಇವತ್ತು ದೇವರು ನಮಗೆ ತಿಳಿಸುತ್ತಿರುವಂಥ ವಾಕ್ಯ ಸುಮ್ಮನೆ ಇರ್ರಿ ಎಂಬುದಾಗಿ. ಇಲ್ಲಿ ಮೋಶೆ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾನೆ, ನೀವಂತೂ ಸುಮ್ಮನೆ ಇರ್ರಿ, ನಿಮಗಾಗಿ ಯೆಹೋವ ದೇವರು ಯುದ್ಧ ಮಾಡುತ್ತಾರೆ ಎಂಬುದಾಗಿ. ಇಸ್ರಾಯೇಲ್ರು ಫರೋಹನ ಆಧಿಪತ್ಯದಿಂದ ಬಿಡುಗಡೆಯಾಗಿ ಹೋಗುತ್ತಿರುವಾಗ ಫರೋಹನಿಗೆ ಮತ್ತೆ ತಿರುಗಿ ಇಸ್ರಾಯೇಲರನ್ನ ನನಗೆ ಯಾಕಾದರೂ ಬಿಟ್ಟೆನೋ, ಅವರು ಬಿಟ್ಟು ಕೆಲಸ ಮಾಡ್ತಾ ಇದ್ದರು, ಅವರು ನಮಗೆ ಗುಲಾಮರಾಗಿದ್ದರು, ಈಗ ನಮ್ಮ ಕೆಲಸ ಕಾರ್ಯಗಳನ್ನು ಯಾರು ಮಾಡ್ತಾರೆ, ಆದ್ದರಿಂದ ಅವರನ್ನು ಹಿಂತಿರುಗಿ ಕರೆದುಕೊಂಡು ಬರ್ತೇನೆ ಎಂಬುದಾಗಿ ಮತ್ತೆ ತಿರುಗಿ ಅವರನ್ನು ತರುವುದಕ್ಕಾಗಿ ಹೋಗುತ್ತಿರುವಾಗ ಇಸ್ರಾಯೇಲ್ ಜನರು ಬಹಳವಾಗಿ ಭಯಪಡ್ತಾರೆ. ಆಗ ಮೋಶೆ ಜನರಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ, ನೀವು ಅಂಜಬೇಡಿರಿ, ನೀವು ಸುಮ್ಮನೆ ನಿಂತುಕೊಂಡು ಯೆಹೋವ ದೇವರು ಈ ಹೊತ್ತು ನಿಮ್ಮನ್ನು ಯಾವ ರೀತಿ ರಕ್ಷಿಸುತ್ತಾರೆ ಅದನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಈ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದೇ ಇಲ್ಲ, ಯಾಕೆಂದರೆ ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು ಎನ್ನುವಂಥ ಮಾತನ್ನು ಅಲ್ಲಿ ಮೋಶೆ ಇಸ್ರಾಯೇಲ್ ಜನರಿಗೆ ತಿಳಿಸುತ್ತಾನೆ. ಪ್ರಿಯರೇ, ಹೌದು, ದೇವರು ಈ ಹೊತ್ತು ಈ ವಾಕ್ಯದ ಮೂಲಕ ನಮಗೂ ಕೂಡ ಮಾತನಾಡ್ತಾ ಇದ್ದಾರೆ. ಏನೆಂದರೆ ಸುಮ್ಮನೆ ಇರ್ರಿ ಎಂಬುದಾಗಿ. ಯೆಹೋವ ದೇವರೇ ನಿಮಗಾಗಿ ಯುದ್ಧ ಮಾಡುತ್ತಾರೆ, ನೀವು ಯೆಹೋವ ದೇವರು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೀವು ನೋಡಿರಿ ಎನ್ನುವಂಥದ್ದನ್ನು ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೌದು, ನಮ್ಮ ದೇವರು ನಮ್ಮೊಟ್ಟಿಗೆ ಮಾತನಾಡುವ ದೇವರು. ನಮ್ಮ ದೇವರ ಸ್ವರವನ್ನು ನಾವು ಕೇಳಿಸಿಕೊಳ್ಳಬೇಕು. ಯಾವಾಗ ನಾವು ದೇವರ ಪ್ರಸನ್ನತೆಯಲ್ಲಿ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತೇವೋ ಆಗ ನಾವು ದೇವರ ಸ್ವರವನ್ನು ಕೇಳಿಸಿಕೊಳ್ಳುತ್ತೇವೆ. ನಾವು ನಮ್ಮ ಹೃದಯದಲ್ಲಿ ಚಂಚಲಗೊಂಡು ಅವಸರಪಟ್ಟು ಸುಮ್ಮನೆ ಏನೋ ಪ್ರಾರ್ಥನೆ ಮಾಡಿ ಎದ್ದು ಹೋದಾಗ ದೇವರ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೆ ನಮ್ಮಿಂದ ಆಗದು. ಆದರೆ ನಾವು ಕರ್ತನ ಸ್ವರವನ್ನು ಕೇಳಿಸಿಕೊಳ್ಳಬೇಕಾದ್ರೆ ಕರ್ತನ ಸನ್ನಿಧಿಗೆ ಬಂದು ಆತನ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಪ್ರಾರ್ಥನೆ ಮಾಡಿ ಕಾಯ್ದು ಕುಳಿತಾಗ, ನಿಶಬ್ದವಾಗಿರುವಾಗ ಕರ್ತನು ಅಲ್ಲಿ ಕಾರ್ಯ ಮಾಡ್ತಾನೆ, ಕರ್ತನು ಅಲ್ಲಿ ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಕೀರ್ತನೆ 55:22 ದೇವರ ವಾಕ್ಯ ಈ ರೀತಿ ಹೇಳ್ತದೆ, ನೀವು ಕರ್ತನ ಮೇಲೆ ನಿಮ್ಮ ಎಲ್ಲ ಚಿಂತಾಭಾರವನ್ನು ಹಾಕಿ ನೀನೇ ಎಲ್ಲವನ್ನು ನೋಡಿಕೋ ದೇವರೇ ಎಂದು ಹೇಳುವಾಗ ಆತನು ನಿಮ್ಮನ್ನು ಉದ್ಧರಿಸುವನು ಎಂಬುದಾಗಿ. ಹೀಗೆ ಮಾಡದೆ ನಿಮ್ಮ ಚಿಂತೆಯನ್ನೆಲ್ಲ ನೀವೇ ನಿಮ್ಮ ದೇಹದಲ್ಲಿ ಹೊತ್ತುಕೊಂಡು, ನೀವೇ ನಿಮ್ಮ ಮನಸ್ಸಿನಲ್ಲಿ ಹೊತ್ತುಕೊಂಡು, ಹೀಗಾಗುತ್ತದೇನೋ, ಏನಾಗುತ್ತದೋ, ಅದಾಗುತ್ತದೋ, ಇದಾಗುತ್ತದೋ ಎಂಬುದಾಗಿ ನೀವೇ ಆಲೋಚನೆ ಮಾಡಿದರೆ ಆ ಚಿಂತೆಯೆಲ್ಲ ನಿಮ್ಮ ಮೇಲೇ ನೀವು ಹೊತ್ತುಕೊಂಡಿದ್ದೀರಿ ಎಂಬುದಾಗಿ ಅರ್ಥ. ಆದರೆ ಈ ಚಿಂತೆಯನ್ನೆಲ್ಲ ಬಿಟ್ಟು ಸಂಪೂರ್ಣವಾಗಿ ಚಿಂತೆಯನ್ನು ಕರ್ತನ ಮೇಲೆ ಹಾಕಿದಾಗ, ದೇವರೇ ನೀನೇ ನೋಡಿಕೊ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಉದ್ಧರಿಸುತ್ತಾರೆ. ನೀವು ಹೇಳಬಹುದು, ನಾನು ಪ್ರಾರ್ಥನೆ ಮಾಡಿದ್ದೇನೆ ಎಂಬುದಾಗಿ. ಹೌದು, ನೀವು ಪ್ರಾರ್ಥನೆ ಮಾಡಿದ್ದೀರಿ, ಆದರೆ ಆ ಚಿಂತೆಯನ್ನು ನೀವು ಮರೆತಿಲ್ಲ. ಇನ್ನೂ ಕೂಡ ಅದೇ ಚಿಂತೆಯ ಬಗ್ಗೆ ಅದೇ ಆಲೋಚನೆ ನೀವು ಮಾಡ್ತಾ ಇದ್ದೀರಿ. ಅಂದರೆ ನಿಮ್ಮ ಚಿಂತಾಭಾರ ಕರ್ತನ ಮೇಲೆ ಹಾಕಿದ ಹಾಗೆ ಹೇಗಾಯಿತು? ಆದ್ದರಿಂದ ನಿಮ್ಮ ಚಿಂತಾಭಾರವನ್ನೆಲ್ಲ ಕರ್ತನ ಮೇಲೆ ಹಾಕಿ ನೀವಂತೂ ಸುಮ್ಮನೆ ಇರ್ರಿ, ಆಗ ಕರ್ತನು ಕಾರ್ಯ ಮಾಡುತ್ತಾನೆ. ಇಲ್ಲಿ ಇಸ್ರಾಯೇಲರು ಸುಮ್ಮನೆ ನಿಂತುಕೊಂಡರು. ಆದರೆ ಫರೋಹನ ಸೈನ್ಯ ಬರುತ್ತಿರುವುದನ್ನು ಕಂಡು ಇವರು ಭಯಗ್ರಸ್ತರಾಗಿ ಮತ್ತೆ ತಿರುಗಿ ಆ ಕೆಂಪು ಸಮುದ್ರದಲ್ಲಿ ಸೇರಿ ಯುದ್ಧಕ್ಕೆ ನಿಲ್ಲುತ್ತಿದ್ದರು. ಅಂದರೆ ಇವರು ಕೂಡ ಆ ಸಮುದ್ರದಲ್ಲಿ ಮುಳುಗಿ ನಾಶವಾಗುತ್ತಿದ್ದರು. ಆದರೆ ಅವರು ಯಾವ ಕಾರ್ಯ ಮಾಡಿದರು? ಅವರು ಆಚೆ ದಡದಲ್ಲಿ ಸುಮ್ಮನೆ ನಿಂತುಕೊಂಡು ನೋಡಿದರು. ಫರೋಹನ ಸೈನ್ಯ ಆ ಕೆಂಪು ಸಮುದ್ರದಲ್ಲಿ ಬಂತು. ಕೆಂಪು ಸಮುದ್ರ ಮೊದಲಿನ ಹಾಗೆ ತುಂಬಿ ಹರಿಯುತ್ತಾ ಇತ್ತು. ಆಗ ಫರೋಹನ ಸೈನ್ಯದವರೆಲ್ಲರೂ ಅದರಲ್ಲಿ
ಕೊಚ್ಚಿಕೊಂಡು ಹೋದರು ಪ್ರಿಯರೇ. ಆದುದರಿಂದ ಅಂದಿನಿಂದ ಇನ್ನು ಮುಂದೆ ಅವರು ಆ ಫರೋಹನ ಸೈನ್ಯವನ್ನು ನೋಡಲೇ ಇಲ್ಲ. ಹೌದು, ನಾವು ಕೂಡ ಇದನ್ನೇ ಮಾಡಬೇಕು. ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನೀವಂತೂ ಸುಮ್ಮನೆ ಇರ್ರಿ ಎಂಬುದಾಗಿ. ಆದುದರಿಂದ ನೀವು ಯಾವುದರ ಕುರಿತು ಕೂಡ ಚಿಂತೆ ಮಾಡದೆ ಸುಮ್ಮನೆ ಇರ್ರಿ. ಆಮೋಸ 5:13 ದೇವರ ವಾಕ್ಯ ಹೇಳುತ್ತದೆ, ವಿವೇಕಿಯು ಸುಮ್ಮನಿರುವನು ಎಂಬುದಾಗಿ. ಹೌದು, ನೀನು ವಿವೇಕತನದಿಂದ ವರ್ತಿಸುವಾಗ ನೀನು ಸುಮ್ಮನೆ ಇದ್ದು ಕರ್ತನ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಸಂಗಿ 3:7 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಸುಮ್ಮನಿರುವ ಸಮಯವೂ ಉಂಟು ಮತ್ತು ಮಾತನಾಡುವ ಸಮಯವೂ ಉಂಟು ಎಂಬುದಾಗಿ. ಹೌದು, ಇಲ್ಲಿ ಮಾತನಾಡುವ ಸಮಯ ಅಂದರೆ ಅದು ಕರ್ತನೊಟ್ಟಿಗೆ ಮಾತನಾಡುವ ಸಮಯ, ಪ್ರಾರ್ಥನೆ ಮಾಡುವ ಸಮಯ. ಪ್ರಾರ್ಥನೆ ಮಾಡಿ ನೀವು ಸುಮ್ಮನೆ ಇರ್ರಿ, ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ ದೇವ. ನೀವು ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕಾಗಿ ವಂದಿಸುತ್ತೇವೆ ಕರ್ತನೆ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಅನ್ನೋ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ನಮ್ಮೆಲ್ಲ ಚಿಂತಾಭಾರವನ್ನು ನಿನ್ನ ಮೇಲೆ ಹಾಕಿ ನಾವು ಸುಮ್ಮನೆ ಇದ್ದುಕೊಂಡು ನೀನು ನಮಗಾಗಿ ನಮ್ಮ ಜೀವಿತದಲ್ಲಿ ಮಾಡುವ ಅದ್ಭುತ ಕಾರ್ಯಗಳನ್ನು ನೋಡಲಿಕ್ಕೆ ನಮಗೆ ಕಲಿಸಿಕೊಡು ಸ್ವಾಮಿ. ಪ್ರಾರ್ಥನೆಯಲ್ಲಿ ನಿನ್ನೊಟ್ಟಿಗೆ ಮಾತನಾಡಿ ಸುಮ್ಮನೆ ಇದ್ದುಕೊಂಡು ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳಲಿಕ್ಕೆ, ನಿನ್ನ ಮಾತನ್ನು ಕೇಳಿಸಿಕೊಳ್ಳಲಿಕ್ಕೆ, ನಿನ್ನ ಮೇಲು ಧ್ವನಿಯನ್ನು ಕೇಳಿಸಿಕೊಳ್ಳಲಿಕ್ಕೆ ನಮ್ಮೆಲ್ಲರಿಗೆ ನೀನು ಸಹಾಯ ಮಾಡು ಕರ್ತನೆ. ನಿನ್ನ ವಾಕ್ಯದ ಮೇರೆಗೆ ನಾವು ಜೀವಿಸಲಿಕ್ಕೆ ಕೃಪೆ ಮಾಡು ದೇವ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರೂ ಕೂಡ ತಮ್ಮ ಜೀವಿತದಲ್ಲಿ ಅನೇಕ ಚಿಂತಾಭಾರಗಳನ್ನು ಹೊತ್ತುಕೊಂಡು ಜೀವಿಸ್ತಾ ಇದ್ದಾರೆ ದೇವರೇ. ಇವರನ್ನು ಕರುಣಿಸು ದೇವ. ಇವರಿಗೆ ಈ ವಾಕ್ಯ ತಲುಪಲಿಕ್ಕೆ ಸಹಾಯ ಮಾಡು ದೇವರೇ. ಈ ವಾಕ್ಯವನ್ನು ಕೇಳಿಸಿಕೊಂಡು ಸ್ವಾಮಿ ಇಂದಿನಿಂದ ತಮ್ಮೆಲ್ಲ ಚಿಂತಾಭಾರವನ್ನು ನಿನ್ನ ಮೇಲೆ ಹಾಕಿ ಸುಮ್ಮನೆ ಇರಲಿಕ್ಕಾಗುವಂತೆ ಕಲಿಸಿಕೊಡು ಸ್ವಾಮಿ. ನೀನೇ ಇವರನ್ನು ಆಶೀರ್ವದಿಸು, ಇವರ ಜೊತೆಗಿರು ಕರ್ತನೆ. ಇವರ ಪಕ್ಷದಲ್ಲಿ ನೀನು ನಿಂತುಕೊಂಡು ಯುದ್ಧ ಮಾಡಿ ಇವರನ್ನು ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್.